ಇವತ್ತು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆನೂ ಹೇಳಕ್ಕಾಗಲ್ಲ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದಿಂದ ವಿಶ್ವದ ಹಲವು ಕಡೆ ಇಂಧನ ಸಮಸ್ಯೆ ತಲೆದೋರಿದೆ. ಚಿಕ್ಕಬಳ್ಳಾಪುರ ನಗರದಲ್ಲೂ ಗ್ಯಾಸ್ ಲಭ್ಯವಿಲ್ಲದ ಕಾರಣ ಹಲವಾರು ಆಟೋಗಳು ರಸ್ತೆಗೆ ಇಳಿಯದೆ ನಿಂತಿದ್ದು ಪ್ರಯಾಣಿಕರಿಗೂ ತೊಂದರೆ ಉಂಟಾಗಿದೆ. ಪ್ರತಿದಿನದ ಆದಾಯವೇ ನಮ್ಮ ಜೀವನಾಧಾರ. ಗ್ಯಾಸ್ ಸಿಗದ ಕಾರಣ ಕೆಲಸವೇ ಮಾಡಲಾಗುತ್ತಿಲ್ಲ, ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ ಎಂದು ಆಟೋ ಚಾಲಕರು ತಮ್ಮ ಅಳಲು ಹೊರಹಾಕಿದ್ದಾರೆ. ಒಂದು 14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೆ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಇವಾಗ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತೀವಿ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ? ನಮ್ಮ ಜೀವನ ನಡೆಸೋದು ಹೆಂಗೆ? ಸ್ಕೂಲ್ ಮಕ್ಕಳಿಗೆ ಹೆಂಗೆ? ಊಟಕ್ಕೆ ಹೆಂಗೆ? ನಮ್ಗೆ ಈ ಥರ ಆಗೋದ್ರೆ ಹೆಂಗೆ? ಗ್ಯಾಸೇ ಬರ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಸ್ಟಾಕ್ ಇಲ್ಲ ಅಂತ ಅಲ್ಲ, ನೆನ್ನೆಯಿಂದ ಸ್ಟಾಕ್ ಇಲ್ಲ ಅಂತ. ಇವತ್ತು ಮಧ್ಯಾಹ್ನ ಆದ್ರೂ ಬಂದಿಲ್ಲ ಗ್ಯಾಸು. ಹೆಂಗೆ ನಾವು ಜೀವನ ಮಾಡೋದು? ಇದನ್ನೇ ನಂಬ್ಕೊಂಡು ಆಟೋ ಓಡಿಸ್ತಾ ಇದ್ವಿ. ಇದನ್ನೇ ನಂಬ್ಕೊಂಡು ಇದೇ ಜೀವನ ನಮ್ಮದು. ಬೇರೆ ಕೆಲಸ ಏನೂ ಇಲ್ಲ, ಮತ್ತು ಏನು ಇದು ಮಾಡೋಕ್ಕೂ ಆಗಲ್ಲ. ನಮ್ಮ ಜೀವನನೇ ಇದು, ಆಟೋ ಓಡಿಸೋದೇ ಜೀವನ. ಇನ್ನೊಂದೆಡೆ ಗ್ಯಾಸ್ ಬಂಕ್ ಸಿಬ್ಬಂದಿಯ ಪ್ರಕಾರ ದಿನನಿತ್ಯ ಸುಮಾರು 2 ಟನ್ ಗ್ಯಾಸ್ ಅಗತ್ಯವಿದ್ದು ಪ್ರಸ್ತುತ ಮೇನ್ ಪ್ಲಾಂಟ್ನಿಂದ ಸರಬರಾಜು ಸ್ಥಗಿತಗೊಂಡಿದೆ. ಈ ಕಾರಣದಿಂದ ಬಂಕ್ಗಳನ್ನು ಮುಚ್ಚಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 2 ದಿನಗಳವರೆಗೆ ಸರಬರಾಜು ಸುಧಾರಿಸುವ ಬಗ್ಗೆ ಅನುಮಾನವಿದ್ದು ಪರಿಸ್ಥಿತಿ ತಕ್ಷಣ ಸುಧಾರಿಸುವ ಲಕ್ಷಣಗಳು ಕಾಣುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾಸ್ ಕೊರತೆ ಮುಂದುವರೆದರೆ ಆಟೋ ಚಾಲಕರ ಆತಂಕ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ. ಆಟೋಗಳನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ಆಟೋ ಚಾಲಕರ ಬದುಕು ಮೂರಬಟ್ಟೆ ಆಗುತ್ತಿದೆ. ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಸದ್ಯ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಇತ್ತ ಕಡೆ ಪ್ರಯಾಣಿಕರು ಸಮಯಕ್ಕೆ ಆಟೋ ಸಿಗದೆ ಪರದಾಡುವಂತಾಗಿದೆ. ಈ ಸದ್ಯ ಪೆಟ್ರೋಲ್ನಿಂದ ಮಾತ್ರ ಹೊರಡುತ್ತಿರುವ ಆಟೋಗಳನ್ನೇ ಪ್ರಯಾಣಿಕರು ಅವಲಂಬಿಸಿಕೊಂಡಿದ್ದು ಪೆಟ್ರೋಲ್ ದರವೇನಾದರೂ ಹೆಚ್ಚಾದರೆ ಅದು ಕೂಡ ನಿಂತು ಹೋಗಿ ನಟರಾಜ ನಡಿಗೆಯೇ ಗಟ್ಟಿಯಾಗುವಂತಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.